ಲೀಡರ್ ಆಫ್ ದಿ ಅಪೋಸಿಷನ್ ಇರುವಾಗ ಇವತ್ತು ಡೆಪ್ಟಿ ಲೀಡರ್, ಬಟ್ ಇವ್ರಿಗೆಲ್ಲ ಚಾನ್ಸ್ ಕೊಡ್ತಿದ್ದೆ ನಾನು. ಕೊಡ್ತಾರ ಹಾಗಾದ್ರೆ ಸಂತೋಷ. ಅದೇ ಸರ್, ಈಗ ಏನು ಬಡ್ಜೆಟ್ ರಾಜಕೀಯದಲ್ಲಿ ಯಾರು ಯಾರಿಗೆ ಚಾನ್ಸ್ ಕೊಡಲ್ಲ ಅಂತ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಅದಲ್ಲಪ್ಪ, ನಾನು ಎಲ್ಲರಿಗೂ ಚಾನ್ಸ್ ಕೊಡ್ತೀನಿ. ಆ ವಿಷಯದಲ್ಲಿ ಮಾತಾಡೋದು ಬೇರೆ, ನಿಮಗೆ ಇದೇ ತಲೆಯಲ್ಲಿ ಮುಖ್ಯಮಂತ್ರಿ ಬೇರೆ ತಲೆಯಲ್ಲಿ ಏನಿಲ್ಲ. ಇಲ್ಲಿ ಸಬ್ಜೆಕ್ಟ್ ಡಿಸ್ಕಷನ್ ಬೇರೆ, ಇಲ್ವಲ್ಲ ಬಡ್ಜೆಟ್ ವಿಚಾರವೇ ಬೇರೆ. ಈಗ ದೋಸ್ ಡೋಂಟ್ ಬಿಲೀವ್ ಇನ್ ಡೆಮಾಕ್ರಸಿ ಅವ್ರು ಅವಕಾಶ ಕೊಡಲ್ಲ ಅಷ್ಟೇ. ಯಾರು ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಅವ್ರೆಲ್ರಿಗೂ ಅವಕಾಶ ಕೊಡ್ತಾರೆ. ನಾನು ಎಲ್ರಿಗೂ ಅವಕಾಶ ಕೊಡ್ತೇನೆ. ಮುಗುತ್ತೆ ಕಾರಣ ಬರೋದು 0 ಅವ್ರು ಕೊಟ್ಬಿಟ್ಟಿದ್ರು ಆಲ್ರೆಡಿ. ಸ್ಟಾರ್ಟ್ ಮಾಡಿ, ಸ್ವಲ್ಪ ನೀರು ಕುಡಿದ್ಬಿಟ್ಟು ಅವ್ರಿಗೆ ಬರೀ ಅವ್ರಿಗೆ ನೀರು ಕುಡಿಸ್ತೇವೆ ಅಂತ ಹೇಳ್ತಾರೆ. ನಾನು ಸ್ವಲ್ಪ ನೀರು ಕುಡಿ. ನಮಗೂ ಕುಡಿಸಿ, ನೀವು ಕುಡೀರಿ. ಪಕ್ಕದವ್ರು ನೀರು ಕುಡಿಸ್ತಿದ್ರೆ ಸಾಕು ನಮ್ಗೆ. ಪಕ್ಕದವ್ರು ನೀರು ಕುಡಿದು ಕುಡಿದು ಸುಸ್ತಾಗ್ಬಿಟ್ಟವ್ರು ಪಾಪ. ಡೆಲ್ಲಿ ಬೆಂಗಳೂರು, ಡೆಲ್ಲಿ ಬೆಂಗಳೂರು. ನಾನು BSc ಓದೋರಿಗೆ, BSc ಓದಾದ್ಮೇಲೆ ಲಾ ಓದ್ತಾ ಇದ್ನಲ್ಲ, ಆಗ ನಮ್ಮಪ್ಪ ದನಕರುಗಳಿಗೆ ನೀರು ಕುಡಿಸು ಅಂತ ಹೇಳಿದ್ದದು. ನಿನಗೆ ರಾಜಕೀಯ ನೀರು ಕುಡಿಸ್ತೀನಿ, ನಿನಗೆ ಅಷ್ಟೇ. ರಾಜಕೀಯ ನೀರು, ನಿಜವಾದಂತ ನೀರು ಕುಡಿಸೋದಿಲ್ಲ. ನಿನಗೆ ಒಳ್ಳೆ ನೀರೇ ಕುಡಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಬೆಳಿಗ್ಗೆ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಸಾಲದ ಬಗ್ಗೆ ಬಹಳ ಹೇಳಿದ್ದಾರೆ. ಇವರು ಸಾಲದ ಮೇಲೆ ಸರ್ಕಾರ ನಡೀತಾ ಇರೋದು, ಸಾಲ ಇಲ್ಲದೆ ಹೋದ್ರೆ ಸರ್ಕಾರ ನಡೆಯಕ್ಕಾಗೋದಿಲ್ಲ. ನಾನು ಮಾನ್ಯ ಅಧ್ಯಕ್ಷರೇ ಸಾಲ ತಕೊಂಡಿರೋದು 1,32,000. 1,32,000 ಈ ವರ್ಷ 26-27ಕ್ಕೆ. ಆದರೆ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 4,48,04 ಕೋಟಿ. ಹೆಂಗೆ ಸಾಲದಲ್ಲಿ ನಡೀತದೆ ಸರ್ಕಾರ? 3,15,000 ಕೋಟಿ, 3,15,000 ಕೋಟಿ ತೆರಿಗೆ ಬರ್ತದೆ. ಹೋದ ವರ್ಷ 25-26 ಅಂದ್ರೆ ಈ ವರ್ಷ, ಈ ಕರೆಂಟ್ ಇಯರ್ 25-26ರಲ್ಲಿ 2,92,000 ತೆರಿಗೆ ಬಂದಿದೆ.